ಹಾಯ್ ಎಲ್ರಿಗೂ ನಮಸ್ಕಾರ. ನಿನ್ನೆ ನಾವು ಕೇರಳಕ್ಕೆ ಬಂದಿದ್ವಿ. ಇದು ನಮ್ಮ DOP ಅತುಲ್ ಅವ್ರ ಮನೆ ಕೇರಳದಲ್ಲಿರೋದು. ನಿನ್ನೆ ನೈಟು ಲೇಟ್ ಆಯಿತು, ಅದಕ್ಕೆ ಏನು ತೋರ್ಸೋಕ್ಕಾಗಲಿಲ್ಲ. ಔಟ್ಸೈಡ್ ವ್ಯೂ ಹೇಗಿರೋದು ನೋಡಿ. ಮತ್ತು ಇದಾಗೆ ಬ್ಯಾಕ್ ಎಂಡ್ ವ್ಯೂ, ಫುಲ್ ಗ್ರೀನ್ರಿ ಇದೆ, ಮಳೆ ಇದೆ, ಚಳಿ ಇದೆ, ಸೂಪರ್ ವೆದರ್ ಆಲ್ಸೋ. ಹಾಗೆ ಕೂತ್ಕೊಂಡು ಒಂದು ಸ್ಮಾಲ್ ಡಿಸ್ಕಷನ್ ಇತ್ತು. ಅದಾದಮೇಲೆ ಹಾಗೆ ಒಂದು ವಾಕ್ ಹೋಗೋಣ ಅಂತ ಹೇಳಿ ಎಲ್ಲರೂ ಹೊರಟ್ವಿ. ವಾಕ್ ಒಂದು ಸ್ವಲ್ಪ ಹೋಗ್ತಿದ್ದಂಗೆ ಅಲ್ಲಿನ ಅಕ್ಕಪಕ್ಕ ಪ್ಲೇಸ್ನೆಲ್ಲ ನೋಡಿಕೊಂಡು, ಇದು ಫಸ್ಟ್ನೇ ಟೆಂಪಲ್ ಇಲ್ಲಿ ನಿಯರ್ ಬೈ, ಅವ್ರ ಮನೆ ನಿಯರ್ ಬೈ ಇರೋದ್ರಿಂದ ಅಲ್ಲಿ ಹೋದ್ವಿ. ಆದರೆ ಟೆಂಪಲ್ ಕೂಡ ಆ್ಯಕ್ಚುಲಿ ಭಾಳ ಚೆನ್ನಾಗಿತ್ತು. ಆ ಟೆಂಪಲ್ ಮುಗಿಸ್ಕೊಂಡು ಮತ್ತು ಇನ್ನೊಂದು ಕಡೆ ಇನ್ನೊಂದು ಟೆಂಪಲ್ ಇದೆ ಅಂತೇಳಿ ಹಾಗೆ ಮುಂದೆ ಹೋದ್ವಿ. ಇನ್ನೊಂದು ಟೆಂಪಲ್ ಇತ್ತು, ಅದು ಚೆನ್ನಾಗಿತ್ತು ಟೆಂಪಲ್ಲು. ಎರಡೂ ಟೆಂಪಲ್ಲು ಸೂಪರ್, ಒಳ್ಳೆ ವೆದರ್ ಮಧ್ಯೆ ಇರೋದ್ರಿಂದ ಬೆಸ್ಟ್ ಒಂದು ಫೀಲು. ಅದಾಗ್ತಿದ್ದಂಗೆ ಹಾಗೆ ರಿಟರ್ನ್ ಮನೆಗೆ ಬಂದ್ವಿ. ಮನೆಗೆ ಬರ್ತಿದ್ದಂಗೆ ಟಿಫನ್ ಬೇರೆ ರೆಡಿ ಇತ್ತು. ಟಿಫನ್ ಮುಗಿಸ್ಕೊಂಡು ನಾವು ಹಾಗೆ ಮತ್ತು ಊರಿಗೆ ಹಲಸಿನ ಹಣ್ಣು ತೊಗೊಂಡೋಗೋಣ ಅಂತ ಹೇಳಿದ್ರು. ಹಾಗಾಗಿ ಮತ್ತೆ ಹಲಸಿನ ಹಣ್ಣು ಕಿತ್ಕೊಳ್ಳೋಕೆ ಹೋದ್ವಿ. ಭಾಳ ಚೆನ್ನಾಗಿತ್ತು. ಅಲ್ಲಿ ಎಷ್ಟು ಹಲಸಿನ ಮರ ಅಂದರೆ ಅಕ್ಕಪಕ್ಕದಲ್ಲಿ ಭಾಳ ಹಲಸಿನ ಹಣ್ಣು ಮರ ಇರೋದ್ರಿಂದ ಅವ್ರಿಗೆ ಗೊತ್ತಿರೋ ಪರಿಚಯ ಇರೋದೇ ಅವ್ರ ಮನೆ ಪಕ್ಕದಲ್ಲಿ ಇರೋದ್ರಲ್ಲಿ ಅಲ್ಲಿ ಹೋಗ್ಬಿಟ್ಟು ಒಂದು 8ರಿಂದ 10 ಹಲಸಿನ ಹಣ್ಣು ಕಿತ್ಕೊಂಡು ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಅವ್ರಿಗೆ ನೆನ್ನೆಯವರು ಬಂದರೆ ಸಾಕು. ಅವ್ರು ಮತ್ತೆ ಅವ್ರಿಗೆ ಫುಟೇಜ್ ಬೇಕು. ಅವ್ರು ನೆನೆಯವ್ರದ್ದು ಸಾರ್ ಕ್ಯಾಮ್ರಾ ನೆನೆ ಇರ್ತಲ್ಲ ಸರ್. ಹಾಂ ಅದಕ್ಕೆ ನಾನು ನೀವೇ ಬನ್ನಿ ಮಾಡಿ. ಸಾಕು, ನಾನು ತೊಗೊಂಡೋಗಲ್ಲ, ನನ್ನ ಬೈಕ್ ಇದೆ, ನನಗೆ ತೊಗೊಂಡೋಗಲ್ಲ. ಸಾಕು ಸಾಕು ಸಾಕು. ಓಕೆನಾ ಸರ್, ಹ್ಯಾಪಿನಾ? ಇಲ್ಲ ಹಣ್ಣು ಆಗುತ್ತೆ ಬ್ರೋ, ಇದಾಗುತ್ತೆ. ದೊಡ್ಡದು ಬರುತ್ತೆ, ಇದು ಪಲ್ಟು ಇದು. ಹಾಗೆ ಲೇಟ್ ಆಗುತ್ತೆ, ಹೊರಡೋಣ ಅಂತೇಳಿ ಡಿಸ್ಕಷನ್ ಆಗ್ತಿದ್ದಂಗೆ ಮತ್ತೆ ಅಲ್ಲಿಂದ ಹೊರಟ್ವಿ. ಅವ್ರ ಮನೆಗೆ ಮತ್ತೆ ಬಂದ್ವಿ. ಲಗೇಜೆಲ್ಲ ಇತ್ತು, ಲಗೇಜೆಲ್ಲ ಹಾಕ್ಕೊಂಡು ಹಲಸಿನ ಹಣ್ಣು ಹಾಕ್ಕೊಂಡು ಹಾಗೆ ಅವ್ರ ಅಮ್ಮ ಇನ್ನೊಂದ್ಸತಿ ಮಾತಾಡಿಸ್ಕೊಂಡು ಅವ್ರ ಆಶೀರ್ವಾದ ತೊಗೊಂಡು ಹಾಗೆ ನಮ್ಮೂರ ಕಡೆ ಪಯಣ ಬೆಳೆಸಿದ್ವಿ. ಅಲ್ಲೇ ನಿಯರ್ ಬೈ ನೆಕ್ಸ್ಟ್ ಅಲ್ಲೇ ಇನ್ನೂ 2-3 ದೇವಸ್ಥಾನ ಇದಾವೆ ಒಳ್ಳೆಯವು. ಒಳ್ಳೆ ಮೀನ್ಸ್ ಕೇರಳದಲ್ಲಿ ದೈವ ಭಕ್ತಿ ಇರೋದ್ರಿಂದ ದೈವದ್ದು ದರ್ಶನ ಮಾಡ್ಕೊಳ್ಳಿ ನಮ್ಗೆ ಬರೋಕ್ಕೂ ಆಗೋಲ್ಲ. ಹಾಗಾಗಿ ಒಂದೆರಡಲ್ಲೇ ಅಕ್ಕಪಕ್ಕದಲ್ಲಿ ಇನ್ನೂ 2-3 ಟೆಂಪಲ್ಸ್ ಇದೆ. ಆ ಟೆಂಪಲ್ಸಿಗೆ ವಿಸಿಟ್ ಹಾಕ್ಕೊಂಡು ಬರೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡು ಹೊರಟ್ವಿ. ಬೇರೆ ನಮ್ಮ ಜಾಗ ಬ್ರೋ, ಲೈಕ್ ಇಲ್ಲಿಂದ ಆ ಕಡೆ ಹೋಗೋದು. ಇಟ್ ಇಸ್ ಲೈಕ್ ಘಾಟ್. ಕಾರಲ್ಲಿ ಹೋಗ್ಬೋದು, ಕಾರಲ್ಲಿ. ಬಟ್ ಈ ಕಡೆಯಿಂದಲ್ಲ, ಬೇರೆ ಕಡೆ. ಇಷ್ಟೊಂದು ಜನ ಇರುತ್ತೆ. ಬಿಗ್ ಸೆಲೆಬ್ರೇಷನ್, ಬಿಗ್ ಸೆಲೆಬ್ರೇಷನ್, ಉತ್ಸವ. ಇದು ನಂಬೂದಿರಿ. ಪ್ರಾಪರ್ ನಂಬೂದಿರಿ.
ಬೀಜ 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 ತಲಚೇರಿ ಎಕ್ಸ್ಪ್ಲೈನ್ ಮಾಡಿರಿ ಅದ್ರ ಬಗ್ಗೆ. ತಲಚೇರಿ ಫಸ್ಟ್ ಪ್ಲೇಸ್ ಆ್ಯಕ್ಚುಲಿ ಇದು ಬಂದಿರೋದು ಬಿರಿಯಾನಿ. ಕ್ರಿಕೆಟ್ ಇಂಡಿಯಲ್ಲಿ ನಡೆದಿರೋದು. ಇಂಡಿಯಾದಲ್ಲಿ ಫಸ್ಟ್ ಬಿರಿಯಾನಿ ವಾಸ್ಕೋಡೆಗಾಮ ಫಸ್ಟ್ ಕಾಲು ಹಾಕಿರೋದೆಲ್ಲ ಇವ್ರು ಹೇಳ್ತಿದ್ದಾರೆ. ಅದೇ ಅಲ್ಲ ಬ್ಯಾಕ್ಗ್ರೌಂಡಲ್ಲಿ ಹಾಗೆ ಕೇರಳಕ್ಕೆ ಭಾಳ ನಿಯರ್ ಬೈ ಆದಂಥ ಕಣ್ಣೂರು ನಿಯರ್ ಇರೋದ್ರಿಂದ ಕೊಟ್ಟಿಯೂರು ಜಾತ್ರೆ ನಡೆಯುತ್ತೆ ವರ್ಷಕ್ಕೆ ಜೂನ್ ಮಂತಲ್ಲಿ ಮಾತ್ರ ಅದು ಓಪನ್ ಆಗುತ್ತೆ. ಅದೊಂದು ಯಾತ್ರೆ ಆಗಿ ಅದು ಶಿವನಿಗೆ ಅರ್ಪಣೆ. ಶಿವ ಅಲ್ಲಿ ಬಂದು ಹಾಗಾಗಿ ಆ ಯಾತ್ರೆಗೆ ನಾವು ಪಾಲ್ಗೊಳ್ಳೋಕೆ ಒಂದೊಳ್ಳೆ ಸಮಯ ಇರೋದ್ರಿಂದ ಹೋಗಿ ಕೊಟ್ಟಿಯೂರನ್ನ ದರ್ಶನ ಮಾಡಿಕೊಂಡು, ಭಾಳ ಕ್ರೌಡ್ ಇತ್ತು ಆ್ಯಕ್ಚುಲಿ, ಭಾಳ ಜನ ಇರೋದ್ರಿಂದ ನಾವು ದರ್ಶನ ಮುಗಿಸ್ಕೊಂಡು ಹಾಗೆ ರಿಟರ್ನ್ ಊರ ಕಡೆ ಹೊರಟೆ.